ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿಶ್ವಿ ವ್ಲಾಗ್ಸ್. ನಾನಿವತ್ತು ನಿಮಗೆ ಮನೆಯಲ್ಲಿ ಟೇಸ್ಟಿಯಾಗಿ ಸಮೋಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 2 ಬೌಲ್ ಗೋಧಿ ಹಿಟ್ಟು, ಅರ್ಧ ಬೌಲ್ ಚಿರೋಟಿ ರವೆ. ನೀವು ಯಾವ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀರೋ ಅದೇ ಬೌಲ್ ಅರ್ಧ ಬೌಲ್ ಚಿರೋಟಿ ರವೆ ತೊಗೊಳ್ಳಿ. ಎರಡನ್ನೂ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ. ಅದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಸೇರಿಸಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆದ ನಂತರ ನೀರು ತೊಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ನೀವು ಹೇಗೆ ರೆಡಿ ಮಾಡ್ಕೋತೀರೋ ಹಾಗೆ ರೆಡಿ ಮಾಡ್ಕೋಬೇಕು. ಮೈದಾ ಹಾಕ್ಕೊಂಡು ಮಾಡ್ಕೋಬೋದು, ಆದರೆ ನಾನಿಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು. ಇದನ್ನೊಂದು 2 ಮಿನಿಟ್ಸ್ ನಾದ್ಕೊಳ್ಳಿ. ನಾದಿ 20 ನಿಮಿಷ ಅದು ನೆನೆಯಕ್ಕೆ ಬಿಡಬೇಕು. ಚೆನ್ನಾಗಿ ಬನಿ ಬರಬೇಕದು, ಆವಾಗಲೇ ಸಮೋಸ ರುಚಿಯಾಗಿ ಬರೋದು. ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. 4 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಉದ್ದುದ್ದಕ್ಕೆ ಹಚ್ಚಿಟ್ಕೋಬೇಕು. ಕ್ಯಾರೆಟು ಮತ್ತು ಬೀನ್ಸು ಅದನ್ನು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಳ್ಳಿ. ನಂತರ ಒಂದು ಬಾಣಲೆ ಇಟ್ಕೊಳ್ಳಿ. ಅದಕ್ಕೆ 2 ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಕರಿಬೇವು, ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಹಚ್ಚಿಟ್ಕೊಂಡಿರೋ ತರಕಾರಿ ಸೇರಿಸ್ಕೊಳ್ಳೋಣ. ಮೊದಲಿಗೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟು, ನಂತರ ಹಚ್ಚಿಟ್ಕೊಂಡಿರೋ ಬೀನ್ಸು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಒಂದು 2-3 ಮಿನಿಟ್ಸ್ ಅದು ಫ್ರೈ ಆಗಬೇಕು. ಇವಾಗ ಚೆನ್ನಾಗಿ ಬೆಂದಿದೆ. ಅದಕ್ಕೆ ತೋರಿಸಿದ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಸ್ಟಫಿಂಗ್ ರೆಡಿಯಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಸಮೋಸ ಜೊತೆಗೆ ಗ್ರೀನ್ ಚಟ್ನಿ ಇದ್ದರೆ ತಿನ್ನೋಕ್ಕೆ ಇನ್ನೂ ರುಚಿಯಾಗಿರುತ್ತೆ ಅಲ್ವಾ? ಅದಕ್ಕೊಂದು ಕ್ವಿಕ್ ಆ್ಯಂಡ್ ಈಸಿಯಾಗಿ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಅರ್ಧ ಇಂಚು ಶುಂಠಿ, 1 8 ಎಸಳು ಬೆಳ್ಳುಳ್ಳಿ, 4 ಹಸಿಮೆಣಸು, 10 ಟೀ ಸ್ಪೂನ್ ಜೀರಿಗೆ ಎಲ್ಲವನ್ನು ಮಿಕ್ಸರ್ಗೆ
ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಸಮೋಸ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ನೀವು ಚಪಾತಿಗೆ ಎಷ್ಟು ದಪ್ಪ ಉಂಡೆ ತೊಗೋತೀರೋ ಅಷ್ಟು ದಪ್ಪ ಮಾಡಿಕೊಂಡು ಎಲ್ಲ ಉಂಡೆನೂ ರೆಡಿ ಮಾಡಿಟ್ಕೊಳ್ಳಿ. ನೀವು ಚಪಾತಿನ ಹೇಗೆ ಲಟ್ಟಿಸ್ಕೊತೀರೋ ಹಾಗೆ ಇದನ್ನು ಲಟ್ಟಿಸ್ಕೋಬೇಕು. ಎಲ್ಲನೂ ಒಂದು ಕಡೆ ಲಟ್ಟಿಸ್ಕೊಂಡು ಎತ್ತಿಟ್ಕೊಳ್ಳಿ. ನೋಡಿ, ನಾನು ಈ ಥರ ಲಟ್ಟಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಆವಾಗ ನಮಗೆ ಬೇಯಿಸೋಕ್ಕೂ ಈಸಿ ಆಗುತ್ತೆ. ಇವಾಗ ಒಂದು ತವ ಇಟ್ಕೊಳ್ಳಿ. ತವಕ್ಕಾದ ನಂತರ ನಾವೇನು ಲಟ್ಟಿಸ್ಕೊಂಡಿದ್ದೀವೋ ಅದನ್ನು 2 ಸೈಡಿಗೂ 3 ಸೆಕೆಂಡ್ಸು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಅದನ್ನು ಬೇಯಿಸ್ಕೋಬೇಕು ಅಂತೇನಿಲ್ಲ. ಜಾಸ್ತಿ ಬೇಯಿಸ್ಕೊಂಡು ಅದು ಚಪಾತಿ ಆಗಿಬಿಡುತ್ತೆ, ನಿಮ್ಮ ಸಮೋಸ ಚೆನ್ನಾಗಿ ಬರಲ್ಲ. ಸೊ 3 ಸೆಕೆಂಡ್ಸು, ಆ ಕಡೆ 3 ಸೆಕೆಂಡ್ಸ್, ಎಲ್ಲನೂ ಅದೇ ಥರ ಬೇಯಿಸ್ಕೊಂಡು ಎತ್ತಿಟ್ಕೋಬೇಕು. ಇವಾಗ ಸಮೋಸ ಬೇಸ್ ರೆಡಿಯಾಗಿದೆ. ಒಂದು ಬೌಲ್ ತೊಗೊಳ್ಳಿ. ಅದಕ್ಕೊಂದು ಟೇಬಲ್ ಸ್ಪೂನ್ ಮೈದಾ ಇಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿಟ್ಕೊಳ್ಳಿ. ಇದು ಸಮೋಸಾಗೆ ಬೈಂಡಿಂಗ್ಗೆ ಯೂಸ್ ಆಗುತ್ತೆ. ನಂತರ ನಾವೇನು ಸಮೋಸಾಗೆ ರೆಡಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸೈಡಲ್ಲಿ ಏನಿದೆ ಎಕ್ಸ್ಟ್ರಾ ಅದನ್ನ ಕಟ್ ಮಾಡ್ಕೋಬೇಕು. ಇಲ್ಲ ಸಮೋಸ ನಾವು ಬೈಂಡ್ ಮಾಡುವಾಗ ಅದು ಚೆನ್ನಾಗಿ ಬರಲ್ಲ. ಸೊ ನಾವು ಅದನ್ನ ಕಟ್ ಮಾಡಿ ಎಲ್ಲ ಒಂದೇ ಥರ ಕಟ್ ಮಾಡಿಟ್ಕೋಬೇಕು, ಇಲ್ಲಾಂದರೆ ಅದು ಬೈಂಡಿಂಗ್ ಚೆನ್ನಾಗಿ ಬರಲ್ಲ. ನಂತರ ಒಂದೊಂದೇ ಸ್ಲೈಸ್ ತೊಗೊಂಡು ಅದನ್ನ ಫೋಲ್ಡ್ ಮಾಡ್ಕೊತಾ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ಟಫಿಂಗು ಅದನ್ನ ಫಿಲ್ ಮಾಡಿ ಅದನ್ನ ಫೋಲ್ಡ್ ಮಾಡಿಕೊಂಡು ಮೈದಾ ಹಿಟ್ಟು ನಾವೇನು ಪೇಸ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೈದಾ ಹಾಕಿ ಅದನ್ನ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೊತಾ ಬರಬೇಕು. ಎಲ್ಲ ಸಮೋಸನೂ ಹಾಗೆ ರೆಡಿ ಮಾಡಿ ಇಟ್ಕೋಬೇಕು. ಟ್ರಯಾಂಗಲ್ ಶೇಪಲ್ಲೇ ಬರಬೇಕು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಸಮೋಸನೂ ಹಾಗೆ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರನೇ ಬರಬೇಕು. ನಂತರ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ನಾವೇನು ಸಮೋಸ ರೆಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಎಣ್ಣೆ ಒಳಗಡೆ ಹಾಕಿ ಅದು ಡೀಪ್ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ವಾ ಅಂತ. ನೋಡಿ ಸಮೋಸ ರೆಡಿಯಾಗಿದೆ. ಈ ಥರ ಕಲರ್ ಬಂದಮೇಲೆ ಸಮೋಸನ ಎತ್ತಿಟ್ಕೊಳ್ಳಿ. ಎಲ್ಲ ಸಮೋಸನ ಹೀಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಸಮೋಸ ರೆಡಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆಯೋ, ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.